ಸಂಪುಟ ವಿಸ್ತರಣೆಯಾಗಿ ದಿನಗಳು ಕಳೆದರೂ ಕೂಡ ಕಾಂಗ್ರೆಸ್ನಲ್ಲಿ ಕಡಿಮೆ ಆಗ್ತಾ ಇಲ್ಲ. ಶಾಸಕರ ಬೇಸರ. ಸಚಿವ ಸ್ಥಾನ ಸಿಗದ ಹಿನ್ನೆಲೆಯಲ್ಲಿ ಹಿರಿಯ ಶಾಸಕರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ದೆಹಲಿಯತ್ತ ಮುಖ ಮಾಡಿರುವಂತದ್ದು ಹಿರಿಯ ನಾಯಕರು. ಕಾಂಗ್ರೆಸ್ನಲ್ಲಿ ಕಡಿಮೆ ಆಗ್ತಾ ಇಲ್ಲ, ಶಾಸಕರ ಬೇಸರ. ಸಚಿವ ಸ್ಥಾನ ಸಿಗದ ಹಿನ್ನೆಲೆ ಹಿರಿಯರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದೆಹಲಿಯತ್ತ ಮುಖ ಮಾಡಿರೋ ಹಿರಿಯ ನಾಯಕರು, ಕಾಂಗ್ರೆಸ್ನ ಹಿರಿಯ ನಾಯಕರು ದೆಹಲಿಗೆ ತೆರಳಿದ ಮುದ್ದೇಬಿಹಾಳ ಶಾಸಕ ನಾಡಗೌಡ. ಈಗಾಗಲೇ ದೆಹಲಿಗೆ ಹೋಗಿರೋ ಎಚ್.ಸಿ. ಮಹದೇವಪ್ಪ. ಹೈಕಮಾಂಡ್ ಭೇಟಿಗೆ ಸಮಯ ಕೇಳಿರುವ ನಾಡಗೌಡ ಈವರೆಗೂ ಕೂಡ ಅಪಾಯಿಂಟ್ಮೆಂಟ್ ಅನ್ನ ಕೊಟ್ಟಿಲ್ಲ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು. ಇಂದು ನಾಡಗೌಡಗೆ ಅಪಾಯಿಂಟ್ಮೆಂಟ್ ಸಿಗುವ ಸಾಧ್ಯತೆ ಇದೆ. ಒಂದಲ್ಲ ಎರಡಲ್ಲ 7 ಬಾರಿ ಶಾಸಕರಾಗಿರುವಂತಹ ನಾಡಗೌಡ. ಆದ್ರೂ ಕೂಡ ಮಂತ್ರಿಗಿರಿ ಭಾಗ್ಯ ಕರುಣಿಸಿಲ್ಲ ಕಾಂಗ್ರೆಸ್. ಕಾಂಗ್ರೆಸ್ನಲ್ಲಿ ಕಡಿಮೆ ಆಗ್ತಾ ಇಲ್ಲ ಶಾಸಕರ ಅಸಮಾಧಾನ. ಇದೀಗ ಶಾಸಕರ ಸಚಿವ ಸ್ಥಾನ ಸಿಗದ ಹಿನ್ನೆಲೆ ಹಿರಿಯರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದೆಹಲಿಯತ್ತ ಮುಖ ಮಾಡಿರುವಂತಹ ಹಿರಿಯ ನಾಯಕರು ದೆಹಲಿಗೆ ತೆರಳಿದ್ದಾರೆ. ಈಗ ಮುದ್ದೇಬಿಹಾಳದ ಶಾಸಕ ನಾಡಗೌಡ ಈಗಾಗಲೇ ದೆಹಲಿಗೆ ಹೋಗಿರುವಂತಹ ಎಚ್.ಸಿ. ಮಹದೇವಪ್ಪ ಅವರು ಕೂಡ ದೆಹಲಿಗೆ ಹೋಗಿದ್ದಾರೆ, ಇಲ್ಲ ಅಂತ ಇಲ್ಲ. ಆದ್ರೆ ಹೈಕಮಾಂಡ್ ಭೇಟಿಗೆ ಸಮಯ ಕೇಳಿರುವಂತಹ ನಾಡಗೌಡ ಈ ಒಂದು ಸಮಯಕ್ಕೆ ಸಿಗ್ತಾರ ಹೈಕಮಾಂಡ್ ನಾಯಕರು ಅನ್ನುವಂಥದ್ದು ಈವರೆಗೂ ಕೂಡ ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ ಹೈಕಮಾಂಡ್ನ ನಾಯಕರು. ಇಂದು ನಾಡಗೌಡಗೆ ಅಪಾಯಿಂಟ್ಮೆಂಟ್ ಸಿಗುವ ಸಾಧ್ಯತೆ ಇದೆ. ಒಂದಲ್ಲ ಎರಡಲ್ಲ 7 ಬಾರಿ ಶಾಸಕರಾಗಿರುವಂಥದ್ದು ನಾಡಗೌಡ ಅವರು. ಆದ್ರೂ ಕೂಡ ಮಂತ್ರಿಗಿರಿ ಭಾಗ್ಯವನ್ನ ಕರುಣಿಸಿಲ್ಲ ಕಾಂಗ್ರೆಸ್ ಪಕ್ಷ ಈವರೆಗೂ ಅವರಿಗೆ. ಕಾಂಗ್ರೆಸ್ನಲ್ಲಿ ಕಡಿಮೆ ಆಗ್ತಾ ಇಲ್ಲ ಶಾಸಕರ ಬೇಸರ. ಇದೀಗ ಸಚಿವ ಸ್ಥಾನ ಸಿಗದ ಹಿನ್ನೆಲೆ ಹಿರಿಯರ ಅಸಮಾಧಾನ ಭುಗಿಲೆದ್ದಿದೆ. ದೆಹಲಿಯತ್ತ ಮುಖ ಮಾಡಿರೋ ಹಿರಿಯ ನಾಯಕರು ದೆಹಲಿಗೆ ತೆರಳಿದ ಮುದ್ದೇಬಿಹಾಳದ ಶಾಸಕರಾದಂತಹ ನಾಡಗೌಡ ಅವರು ಇದೀಗ ನೋಡಿ ದೊಡ್ಡ ಮಟ್ಟದಲ್ಲಿ ಈಗ ಲಾಬಿ ಮಾಡೋದಕ್ಕೆ ರೆಡಿ ಆಗಿರುವಂತದ್ದು ದೆಹಲಿಯಲ್ಲಿ ಈ ಒಂದು ಕಾಂಗ್ರೆಸ್ನ ಹಿರಿಯ ನಾಯಕರು. ಈಗಾಗಲೇ ದೆಹಲಿಗೆ ತೆರಳಿದ್ದಾರೆ ಎಚ್.ಸಿ. ಮಹದೇವಪ್ಪ. ಜೊತೆಗೆ ಹೈಕಮಾಂಡ್ ಭೇಟಿಗೆ ಸಮಯವನ್ನ ಕೂಡ ಕೇಳಿರುವಂತದ್ದು ನಾಡಗೌಡ ಅವರು. ಈವರೆಗೂ ಕೂಡ ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ ಹೈಕಮಾಂಡ್ನ ನಾಯಕರು. ಯಾಕೆ ಕೊಟ್ಟಿಲ್ಲ ಅನ್ನುವಂಥದ್ದು ಕಾರಣ ಇನ್ನೂ ಇದೆ. ಯಾಕಂತಂದ್ರೆ ಒಂದಷ್ಟು ಬೇರೆ ಬೇರೆ ಪಕ್ಷ ಸಂಘಟನೆಯಲ್ಲಿ ಬ್ಯುಸಿ ಆಗಿರ್ಬೋದು. ಜೊತೆಗೆ ಈಗ ಏನಾದ್ರೂ ಉತ್ತರ ಕೊಟ್ರೆ ಅಥವಾ ಏನು ಸಮಾಧಾನ ಮಾಡಬೇಕು ಅನ್ನುವಂಥದ್ದು ಕೂಡ ಪ್ರಶ್ನೆಯಾಗಿರುತ್ತೆ. ಆದ್ರೂ ಕೂಡ ನೋಡಿ ಒಂದಲ್ಲ ಎರಡಲ್ಲ 7 ಬಾರಿ ಶಾಸಕರಾಗಿದ್ದಾರೆ. ಆದ್ರೂ ಕೂಡ ಮಂತ್ರಿಗಿರಿ ಭಾಗ್ಯ ಸಿಕ್ಕಿಲ್ಲ, ಸಚಿವ ಸ್ಥಾನ ಸಿಕ್ಕಿಲ್ಲ. ಇನ್ನು ಕಾಂಗ್ರೆಸ್ನಲ್ಲಿ ಕಡಿಮೆ ಆಗ್ತಾ ಇಲ್ಲ ಶಾಸಕರ ಬೇಸರ. ಈ ಒಂದು ದೆಹಲಿ ಮಟ್ಟದಲ್ಲಿ ಲಾಬಿ ಮಾಡೋದಕ್ಕೆ ಶುರುವಾಗಿರುವಂತದ್ದು ಸಚಿವ ಸ್ಥಾನ ಸಿಗದ ಹಿನ್ನೆಲೆಯಲ್ಲಿ ಹಿರಿಯರು ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಜೀವನ್. ಇದೀಗ ಹಿರಿಯ ಶಾಸಕರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದೆಹಲಿಯಲ್ಲೂ ಕೂಡ ದೆಹಲಿ ಮಟ್ಟದಲ್ಲಿ ಲಾಬಿಯನ್ನ ನಡೆಸ್ತಾ ಇರುವಂತದ್ದು ಏನೆಲ್ಲ ಮಾಹಿತಿ ಇದೆ ಈ ಕುರಿತಾಗಿ? ಎಸ್ ಗಂಗಾ, ಈ ಒಂದು ವಿಚಾರದಲ್ಲಿ ಏನು ಸಚಿವ ಸ್ಥಾನ ಸಿಕ್ಕಿಲ್ಲ ಅಂದ ಹಿರಿಯ ಶಾಸಕರು ಸಾಕಷ್ಟು ಜನ ಒಂದು ಬೇಸರದಲ್ಲಿ ಇರುವಂತದ್ದು, ಒಂದು ಪಕ್ಷದ ವಿರುದ್ಧ ಒಂದು ಅಸಮಾಧಾನವನ್ನ ವ್ಯಕ್ತಪಡಿಸ್ತಿರುವಂತದ್ದು. ಇನ್ನು ಅದೇ ನಿಟ್ಟಿನಲ್ಲಿ ಇನ್ನು ಕೆಲ ಶಾಸಕರನ್ನ ಏನು ಮನವೊಲಿಸುವಂತ ಕಾರ್ಯಕ್ಕೆ ಹೈಕಮಾಂಡ್ ನಾಯಕರು ಕೂಡ ಹಿಂದೆ ಬಿದ್ದಿರುವಂತದ್ದು ಹಿರಿಯ ಶಾಸಕರ ಹಿಂದೆ. ಯಾಕಂದ್ರೆ ಹಿರಿಯ ಶಾಸಕರನ್ನ ಯಾವುದೇ ರೀತಿಯಾಗಿ ಕಡೆಗಣನೆ ಮಾಡುವುದಿಲ್ಲ. ಅವರಿಗೆ ಒಂದು ಏನಾದ್ರೂ ಮನವೊಲಿಸುವಂತ ಕಾರ್ಯ ಮಾಡಿ ಪಕ್ಷದ ಚಟುವಟಿಕೆಯಲ್ಲಿ ಮುಂದುವರಿಸಲಿಕ್ಕೆ ಏನಾದ್ರೂ ಒಂದು ಪ್ಲಾನ್ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಹಿರಿಯ ಶಾಸಕರನ್ನ ಈಗ ಆಲ್ರೆಡಿ ಏನು ಹೈಕಮಾಂಡ್ ನಾಯಕರಾದಂತಹ ಸುರ್ಜೇವಾಲಾ, ಸಿಎಂ ಆಗಿರ್ಬೋದು, ಇನ್ನು ಹರಿಪ್ರಸಾದ್ ಅವರಾಗಿರ್ಬೋದು, ಎಲ್ಲರೂ ಕೂಡ ಭೇಟಿಯಾಗಿ ಏನೊಂದು ಮನವೊಲಿಸುವಂತಹ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಇನ್ನು ಅದ್ರ ಜೊತೆಗೆ ಕೆಲ ನಾಯಕರು ಏನು ಹಿರಿಯ ನಾಯಕರಿದ್ದಾರೆ ಅವರು ಕೂಡ ಒಂದು ದೆಹಲಿಯತ್ತ ಪ್ರಯಾಣವನ್ನ ಬೆಳೆಸಿರುವಂತದ್ದು. ಮೊದಲಿಗೆ ಏನು ಎಚ್.ಸಿ. ಮಹದೇವಪ್ಪನವರು ದೆಹಲಿಗೆ ತೆರಳ್ತಾರೆ. ಅದಾದ ಬಳಿಕ ಇದರಿಂದ ಇನ್ನು ಪ್ರಿಯಾ ಕೃಷ್ಣ ಅವರು ಕೂಡ ನಿನ್ನೆ ದೆಹಲಿಗೆ ತೆರಳಿರುವಂತದ್ದು. ಇನ್ನು ಅದೇ ರೀತಿಯಾಗಿ ಏನು ಮುದ್ದೇಬಿಹಾಳ ಕ್ಷೇತ್ರದ ಶಾಸಕರಾದಂತಹ ನಾಡಗೌಡ ಕೂಡ ಈಗ ಆಲ್ರೆಡಿ ದೆಹಲಿಯಲ್ಲಿ ಬೀಡ್ಬಿಟ್ಟಿದ್ದಾರೆ. ಆದ್ರೆ ಈವರೆಗೂ ಕೂಡ ಯಾವುದೇ ಹೈಕಮಾಂಡ್ ನಾಯಕರು ಇವರಿಗೆ
ಈ ಯಾವುದೇ ಒಂದು ಸಮಯವನ್ನ ಕೂಡ ಈವರೆಗೆ ಕೊಟ್ಟಿಲ್ಲ. ಸದ್ಯ ಏನು ತಿಳಿದು ಬಂದ ಮಾಹಿತಿ ಪ್ರಕಾರ ಏನು ಮುದ್ದೇಬಿಹಾಳದ ಶಾಸಕರಿದ್ದಾರೆ ನಾಡಗೌಡ, ಅವರು ಕೂಡ ಈಗ ಹೈಕಮಾಂಡ್ ನಾಯಕರನ್ನ ಈಗ ಆಲ್ರೆಡಿ ಒಂದು ಸಮಯವನ್ನ ಕೇಳಿದ್ದಾರೆ. ಆ ಸಮಯ ಈವರೆಗೂ ಯಾವುದೇ ರೀತಿಯಾದಂತಹ ಸಮಯವನ್ನ ನೀಡಿಲ್ಲ ಅನ್ನೋ ಒಂದು ಮಾಹಿತಿ ಸಿಕ್ಕಿರುವಂತದ್ದು. ಇನ್ನು ಇವತ್ತೇನಾದ್ರೂ ಹೈಕಮಾಂಡ್ ನಾಯಕರು ಸಮಯವನ್ನ ಕೊಡದೆ ಹೋದಲ್ಲಿ ಇನ್ನು ರಾಜ್ಯಕ್ಕೆ ವಾಪಸ್ ಬರೋದಾಗಿ ಕೂಡ ನಾಡಗೌಡ ಅವರು ಹೇಳಿರುವಂತದ್ದು. ಯಾಕಂದ್ರೆ ಏನು ಹೈಕಮಾಂಡ್ ನಾಯಕರು ಸಾಕಷ್ಟು ಜನ ಹಿರಿಯರಿಗೆ ಈ ಒಂದು ಕ್ಯಾಬಿನೆಟ್ ನಲ್ಲಿ ಅಂದ್ರೆ ಹೊಸ ಕ್ಯಾಬಿನೆಟ್ ಏನು ಸೃಷ್ಟಿಯಾಗಿದೆ, ಈ ಒಂದು ಕ್ಯಾಬಿನೆಟ್ ನಲ್ಲಿ ಸ್ಥಾನ ನೀಡಿಲ್ಲ ಅನ್ನೋ ಒಂದು ಅಸಮಾಧಾನದಿಂದ ಎಲ್ಲಾ ನಾಯಕರು ಕೂಡ ಏನೊಂದು ಸಚಿವ ಸ್ಥಾನಕ್ಕೋಸ್ಕರ ಇನ್ನೂ ಆಕಾಂಕ್ಷಿಗಳಾದಂತವ್ರು ಸಾಕಷ್ಟು ಜನ ಇದ್ದವರು ದೆಹಲಿಯತ್ತ ಲಾಬಿ ಮಾಡೋದಾಗಿರ್ಬೋದು, ಮತ್ತೊಮ್ಮೆ ಏನಾದ್ರೂ ಚಾನ್ಸಸ್ ಇದೆಯಾ ಅನ್ನೋ ಒಂದು ನಿಟ್ಟಿನಲ್ಲಿ ಅಥವಾ ಏನಾದ್ರೂ ಬೇರೊಂದು ಮಾತನ್ನ ಕೊಡ್ತಾರ ಅನ್ನೋ ಒಂದು ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ಲಿಕ್ಕೆ ಮುಂದಾಕಿದ್ದಾರೆ. ಆದ್ರೆ ಈವರೆಗೂ ಯಾವುದೇ ರೀತಿಯಾದಂತಹ ಹೈಕಮಾಂಡ್ ನಾಯಕರು ದೆಹಲಿಯಲ್ಲಿ ಭೇಟಿ ಆಗ್ಲಿಕ್ಕೆ ಯಾವುದೇ ರೀತಿಯಂತಹ ಅಪಾಯಿಂಟ್ಮೆಂಟ್ ಆಗಿರ್ಬೋದು ಏನೂ ಕೊಟ್ಟಿಲ್ಲ. ಆದ್ರೆ ಇಲ್ಲಿ ರಾಜ್ಯದಲ್ಲಿ ಏನು ಸುರ್ಜೇವಾಲಾ ಅವರು ಸುದೀರ್ಘವಾಗಿ ಕೆಲ ಹಿರಿಯರ ನಾಯಕರನ್ನ ಭೇಟಿ ಮಾಡಿ ಅವ್ರನ್ನ ಮನವೊಲಿಸುವಂತಹ ಕಾರ್ಯಕ್ಕೆ ಇಳಿದಿದ್ದಾರೆ. ಆದ್ರೆ ಸದ್ಯ ಇದಕ್ಕೆಲ್ಲ ಏನಾಗುತ್ತೆ ಅನ್ನೋದು ಸ್ವಲ್ಪ ಕಾದ್ ನೋಡ್ಬೇಕಾಗಿದೆ ಗಂಗಾ. ಎಸ್, ಧನ್ಯವಾದ ಜೀವನ್ ತಮ್ಮೆಲ್ಲ ಮಾಹಿತಿಗಾಗಿ.